ಅವರಿಗೆ ಮೊಟ್ಟ ಮೊದಲಿಗೆ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ನಮ್ಮ ಶಾಲೆಯ ಸಹೋದ್ಯೋಗಿ ಮಿತ್ರರು ಮತ್ತು ನಿಮ್ಮೆಲ್ಲರ ಪರವಾಗಿ ಷಣ್ಮುಖಪ್ಪನವರಿಗೆ ನಾವು ಸ್ವಾಗತವನ್ನು ನೋಡಿ. ಹಳೆ ವಿದ್ಯಾರ್ಥಿಯಾಗಿ ಶಾಲೆಯಲ್ಲಿ ಓದಿ ಅವರ ಪಾಡಿಗೆ ಅವರು ಬೆಂಗಳೂರಲ್ಲಿ ಇರಬಹುದಾಗಿತ್ತು. ಆದರೂ ಸಹಿತ ನಮ್ಮ ಶಾಲೆಯಲ್ಲಿ ನಾನು ಓದಿದ್ದೀನಿ ಎನ್ನುವಂತಹ ಮನಸ್ಥಿತಿ ಇದೆಯಲ್ಲ, ಆ ನೆನಪು ಇದೆಯಲ್ಲ, ತುಂಬಾ ದೊಡ್ಡದು. ಬರೀ ನೆನಪು ಅಷ್ಟೇ ಅಲ್ಲ, ನಾನು ಈ ಶಾಲೆಯಲ್ಲಿ ಓದಿದ್ದೀನಿ, ನಾವು ಮಕ್ಕಳಿಗೆ ಏನಾದರೂ ನನ್ನ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಮನಸ್ಥಿತಿ ಇರುವಂಥವರು ಇವತ್ತಿನ ಜಗತ್ತಿನಲ್ಲಿ ತುಂಬಾ ಕಡಿಮೆ. ಅಂತ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಕ್ಕಂಥವರು ಶ್ರೀಯುತ ಷಣ್ಮುಖಪ್ಪನವರು. ಅವರು ಇವತ್ತು ನಿಮಗೆ ಪೆನ್ನು, ಪುಸ್ತಕ, ಬ್ಯಾಡು ಮತ್ತೊಂದು ಕೊಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಹಾಗೆಯೇ ಅವರ ಸಹೋದ್ಯೋಗಿ ಮಿತ್ರರು, ಒಂದೇ ಕಂಪನಿಯಲ್ಲಿ ಒಂದೇ ಆಫೀಸಿನಲ್ಲಿ ಕೆಲಸ ಮಾಡುವಂತ ಶ್ರೀಯುತ ಕಮಲೇಶ್ ಬೆಂಗಳೂರು, ಅವರು ಮ್ಯಾನೇಜರ್ ಕಂಪನಿಯಲ್ಲಿ. ಅವರು ಸಹಿತ ನೋಡಬೇಕು, ಅವರ ಜೊತೆಗೆ ಈ ಭಾಗವನ್ನು ನೋಡಬೇಕು, ಈ ಶಾಲೆಯನ್ನು ನೋಡಬೇಕು ಅಂದುಕೊಂಡು ನಮ್ಮ ಶಾಲೆಗೆ ಬಂದಿರೋದು ನಮಗೂ ಕೂಡ ಹೆಮ್ಮೆಯ ವಿಚಾರ. ಅವರಿಗೆ ನಮ್ಮ ನಿಮ್ಮೆಲ್ಲರ ಕುತ್ಕೊಳ್ಳಿಕ್ಕೆ ಒಳ್ಳೆ ಅಂತಾರೆ. ಎಷ್ಟು ಸಲ ಸಜ್ಜನರು ಅಂತಕ್ಕಂಥದ್ದು ನಿಮಗೆ ಗೊತ್ತಾಯ್ತು. ನಮ್ಮ ಒತ್ತಡದ ಮೇಲೆ ಅಲ್ಲಿ ಕೂತಿದ್ದಾರೆ. ಓಕೆ. ಹಾಗೆಯೇ ಇನ್ನೋರ್ವ ಷಣ್ಮುಖಪ್ಪನವರ ಮಿತ್ರರು, ಸಹೋದ್ಯೋಗಿ ಮಿತ್ರರು, ಅವರು ವೇಣುಗೋಪಾಲ್, ಅವರು ಕೂಡ ಬೆಂಗಳೂರಿನಲ್ಲಿ. ಅವರು ನಮ್ಮ ಸ್ಟೇಟ್ನವರಲ್ಲ, ವಾಸ್ತವಿಕವಾಗಿ ಆಂಧ್ರ ಸ್ಟೇಟ್ನವರು. ಆದರೂ ಕೂಡ ನಮ್ಮ ಕರ್ನಾಟಕ ಸ್ಟೇಟಿಗೆ ಬಂದು ಅದು ಷಣ್ಮುಖಪ್ಪನವರು ಓದಿರ್ತಕ್ಕಂಥ ಶಾಲೆಯನ್ನು ನೋಡಬೇಕು, ಆ ವಿದ್ಯಾರ್ಥಿಗಳನ್ನು ನೋಡಬೇಕು, ನಿಮ್ಮೆಲ್ಲರ ಮುಖವನ್ನು ನೋಡಬೇಕು ಅಂತ ಅಂದುಕೊಂಡು ಅವರ ಜೊತೆಯಲ್ಲಿ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ವೇಣುಗೋಪಾಲ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಸ್ವಾಗತ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಅಸನ್ಮುಖಿ ಶ್ರೀಯುತ ಪರಮೇಶ್ವರಪ್ಪನವರು, ಅವರು ಕೂಡ ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆಯೇ ನೀವು ಬಹಳ ಅಸನ್ಮುಖನಾಗಿ ಬಹಳ
ನಮಸ್ಕಾರ ಮಾಡಬೇಕಾದ್ರೆ ತಂದೆ ತಾಯಿ ಗುರು ಈ ಮೂರನ್ನ ನಾವು ಯಾರು ಮನಸ್ಪೂರ್ವವಾಗಿ ಪಾಲಿಸ್ತೀವೋ ಅದು ಯಾರನ್ನೂ ನಿಮ್ಮ ಸಕ್ಸಸ್ನ ಯಾರು ತಡೆಯೋಕ್ಕಾಗಲ್ಲ. ಇಲ್ಲಿ ಕುತ್ಕೊಂಡಿರೋದ್ರೆ ನಾವು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಇಲ್ಲಿ ಇದೇ ಸ್ಕೂಲ್ ಟೀಚರ್ ಆಗ್ಬೋದು, ನೀವು ಎಲ್ಲ ನಿಮ್ಮ ಕಲೆ ಇದೆ. ಆ ಗುರು ಒಂದು ನಮ್ಗೆ ಹೇಳ್ಕೊಡ್ತಾರೆ ಗುರು, ಅದನ್ನ ಋಣ ತೀರಿಸ್ಕೊಳಕ್ಕೆ ನಾವು ಏನು ಮಾಡೋದು ಸಾಧ್ಯ ಇಲ್ಲ. ಅದನ್ನ ನಾವು ಯಾವತ್ತೇ ರೆಸ್ಪೆಕ್ಟ್ ಮಾಡಬೇಕು. ಅದು ರೆಸ್ಪೆಕ್ಟ್ ನಾವು ಮಾಡೋದೇ ಡೈಲಿ ಅದನ್ನ ನಾವು ರೊಟೀನ್ ಆಗಿಟ್ಕೊಂಡ್ರೆ ಎಲ್ಲರೂ ನಾವು ಚೆನ್ನಾಗಿರ್ತೀವಿ. ಯಾವ ಸ್ಟೇಟ್ಗೆ ಹೋಗ್ಬೋದು, ಆಲ್ ಓವರ್ ಇಂಡಿಯಾ ವರ್ಲ್ಡ್ ವೈಸ್ ಎಲ್ಲರೂ ನಾವು ಬದುಕಬಹುದು. ಆ ಬದುಕು ದಾರಿ ತೋರಿಸೋದೇ ಗುರು. ತಂದೆ ತಾಯಿ ನೆಕ್ಸ್ಟ್ ಯಾರಂದ್ರೆ ಗುರು ಇಲ್ಲಂದ್ರೆ ನಾವಿಲ್ಲ. ಇವತ್ತು ನಿಂತ್ಕೊಂಡಿದ್ದೀರಂದ್ರೆ ಆ ನಾಲೆಜ್ ನಮ್ಗೆ ಶೇರ್ ಮಾಡಿಲ್ಲ, ಆ ಕ್ರಮಶಿಕ್ಷಣ ಬಂದಿರೋದಂದ್ರೆ ಗುರುಗಳಿಂದಾನೆ. ಆ ಗುರುಗೆ ನಾವು ಯಾವತ್ತು ಶರಣಾಗಿರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಗುರಿ ಇರಬೇಕು, ಮುಂದೆ ಹಿಂದೆ ಗುರು ಇರಬೇಕು ಅಂದಾಗ ಮಾತ್ರ ನಮ್ಮ ಗುರಿ ಸಾಧನೆಗೆ ಸಾಧ್ಯ ಅನ್ನುವಂಥ ಮಾತನ್ನು ಮತ್ತು ಬಹಳ ಸರಳ ಸಜ್ಜನಿಕೆ ಆ ಬೇರೆ ಸ್ಟೇಟ್ ಆದರೂ ಕೂಡ ಇಲ್ಲಿಗೆ ಬಂದು ತಮಿಳುನಾಡು ಕನ್ನಡ ಅಷ್ಟು ಕಲ್ತಿದ್ದಾರೆ. ಆ ಕನ್ನಡದ ಬಗ್ಗೆ ಒಂದಿಷ್ಟು ಅಭಿಮಾನ ಇದೆ ಅನ್ನುವಂಥದ್ದು ಅವರ ಮಾತುಗಳಲ್ಲಿ ಗೊತ್ತಾಗಿದೆ. ಸೊ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀಯುತ ವೇಣುಗೋಪಾಲ್ ಸರ್ ಅವರು ಆಂಧ್ರದವರು, ಇವರು ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೇಣುಗೋಪಾಲ್ ಅಂತ. ನಾವು 2000 ಬ್ಯಾಂಗ್ಳೂರ್ ಬಂದಿದ್ವಿ. ಆವಾಗ ಬಂದಿದ್ದು ನಾವು ಬರೀ ತೆಲುಗು ಒಂದು ಮಾತ್ರ ಇಟ್ಕೊಂಡು ಬಂದಿದ್ವಿ ಬ್ಯಾಂಗ್ಳೂರಿಗೆ. ಅದಾದಮೇಲೆ 2007 ಇವ್ರು 3 ಜನ ನಮ್ಮ ಪರಿಚಯ ಆಗಿದ್ವಿ. ಒಂದೇ ಕಂಪ್ನಿ ಜಾಯ್ನ್ ಆದ್ವಿ. ಆವಾಗ ಅವರು ನಮ್ಮ ಹತ್ತಿರ ಜಾಯ್ನ್ ಆದರು. ಅವತ್ತಿಂದ ಇವತ್ತಲ್ಲೂ ಬೇರೆ ಕಡೆ ಹೋಗಿದ್ವಿ, ಬೇರೆ ಕಡೆ ಬಂದಿದ್ವಿ. ಆದ್ರೂ ಬೇಗ ಮತ್ತೆ ಒಂದೇ ಕಡೆ ಇದ್ವಿ. ಸೊ ಇವತ್ತು ಶಂಕುಟ ಅಂತ ಹೇಳಬೇಕಂದ್ರೆ ನಾವೇನಂದ್ರೆ ಅವ್ನು ತುಂಬ ಒಳ್ಳೆಯ ಮನುಷ್ಯ. ಅದಕ್ಕೋಸ್ಕರ 2007 ಇವತ್ತವರೆಗೂ ನಾವು ಅವ್ರ ಜೊತೆ ಇದ್ದೀವಿ, ಅವ್ರ ಹಿಂದೆನೇ ಇದ್ವಿ. ಸೊ ಹೋದ ವರ್ಷ ಬರಬೇಕಾಗಿತ್ತು, ಅವತ್ತು ಬರಬೇಕಾಗಿಲ್ಲ. ಇವತ್ತು ಹಿಂಗೆ ಆಗಲಿ 2 ವೀಕ್ಸ್ ಟೈಮ್ ಮಾಡಿ ಇವಾಗ ಬಂದಿದ್ವಿ. ನಮಗೂ ಕೆಲಸ ಬೇರೆ ಬೇರೆ ಕೆಲಸ ಇತ್ತು ಮಾಡ್ಕೊಂಡು. ವಿದ್ಯಾರ್ಥಿಗಳು ಒಂದೇ ಒಂದು ಹೇಳ್ತೀವಿ ಏನಂದರೆ, ಫಸ್ಟು ತಂದೆ ತಾಯಿ ಗುರುಗಳು ಮಾತ್ರ ನೀವು ಗೌರವಿಸಬೇಕು. ಯಾಕಂದರೆ ಫಸ್ಟ್ ನಮಗೆಲ್ಲ ಹೇಳ್ಕೊಡೋದು ಅಮ್ಮ ಅಪ್ಪ, ಅದಾದಮೇಲೆ ಹೇಳ್ಕೊಡೋದು ಗುರುಗಳು. ಅಮ್ಮ ಅಪ್ಪ ಹೇಳಿದ್ರೆ ಗುರುಗಳೇ ನಮ್ಗೆ ಜಾಸ್ತಿ ಹೇಳ್ತಾರೆ. ಅವ್ರು ಹೇಳಿದ್ರೆ ನಮಗೆ ಬೇರೆ ಕರ್ಕೊಂಡು ಹೋಗುತ್ತೆ. ಅರ್ಥ ಆಯ್ತಾ? ಸೊ ನಾವು ಹೇಳಿದ್ರೆ ಒಂದು ಗುರು ಸರಿಯಾಗಿ ಹೇಳ್ತಾ ಇಲ್ಲ ಅಂತಾರೆ, ಒಂದು ಹೇಳಿದ್ರೆ ಅಂತ ಹೇಳಿದ್ರೆ ಯಾರು ಆಗಲಿ ಗುರುಗಳೇ. ಆ ಪ್ಲೇಸ್ ನಾವು ಹೋಗ್ಬೇಕಾಗಲ್ಲ. ಅದು ಮೈಂಡಲ್ಲಿ ಇಟ್ಕೊಂಡು ಮೇಯ್ನ್ ಕ್ರಮಶಿಕ್ಷಣ ಇಂಪಾರ್ಟೆಂಟು. ಯಾವ ಟೈಮ್ ಬರುತ್ತೆ, ಯಾವ ಟೈಮ್ ಹೋಗ್ತಾರಂತಲ್ಲ, ಎಲ್ಲರೂ ಗೌರವಿಸ್ಬೇಕು. ಫಸ್ಟ್ ನಾವು ದೊಡ್ಡವರಾಗಲಿ ಚಿಕ್ಕವರಾಗಲಿ ಗೌರವ ಇರಬೇಕು. ಆಮೇಲೆ ಓದು ಎಜುಕೇಷನ್ ಅಂದರೆ ಒಂದು ವೆಪನ್, ಅದಿಲ್ಲ ನಾವು ಏನೂ ಮಾಡೋಕ್ಕಾಗಲ್ಲ.